ಅವರು ಒಂದು ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟು ನಮ್ಮನ್ನು ಕರಿಯಲ್ಲ ಅನ್ನೋದು. ನಾವು ಕರೆದ್ರೆ ಅವ್ರು ಬರಲ್ಲ, ನಮ್ಮ ದಾರಿ ನಾವು ನೋಡ್ಕೊತೀವಿ, ನಮ್ಮ ದಾರಿ ಅಂತ ಹೋದ ಪ್ರೆಸ್ ಮೀಟಲ್ಲಿ ಕರೆದಿದ್ರು 15 ದಿವಸ ಗಡು. ಮೇಡಮ್ ಅವರೆಲ್ಲಿ, ನಾವೆಲ್ಲಿ? ಮೇಡಮ್ ಅವ್ರಿಗೆ ಗಡು ಕೊಟ್ಟರೆ ಆಗ್ತದಾ? MLA ಅವ್ರಿಗೆ ಹಿಂಗೆ ಅಧ್ಯಕ್ಷರು ಚುನಾವಣೆ ಬಗ್ಗೆ ಮಾತನಾಡಬೇಕು ಅಂದಾಗ ಕೂಡ ನಾನೇ ಕರೆದಿದ್ದು. 7 ಜನ ಆಸ್ಪಿರೆಂಟ್ ಇದ್ದರು, ಅದರಲ್ಲಿ ಇಲ್ಲೇ 3 ಜನ ಇದ್ದಾರೆ. 1 2 3 7 ಜನ SC ಆಸ್ಪಿರೆಂಟ್ ಇದ್ದರು. ಅವಾಗ ಕೂಡ ನಾನೇ ಕಾಲ್ ಮಾಡಿ ಹೇಳಿದ್ದು ಇಂಥ ಜಾಗಕ್ಕೆ ಬನ್ನಿರಿ ಅಂತ. ಇನ್ನೂ ಒಂದು ಸತಿ ಕರೆದಿದ್ರು. ಅವತ್ತು ಯಾವಾಗಲೂ ನೀವು ಬರ್ತಾಯಿದ್ದೀರಿ, ಯಾವ ಫಂಕ್ಷನ್ಗೆ ಹೇಳಿಲ್ಲ ನೀವು. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಫಂಕ್ಷನ್ಗೂ ಹೇಳಿದ್ದೀನಿ. ಮೇಡಮ್ ಅವರು ನಮ್ಮ ನಿರ್ಲಕ್ಷ್ಯ ಮಾಡಿದ್ದಾರೆ. ಮೊದಲು ಜಂಬಾ ಕೊಚ್ಕೊಳ್ತಾರೆ, ಈಗ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಗೆ ಏನು ನೈತಿಕತೆ ಇದೆ? ಸರಿ, ಮೊನ್ನೆ MP ಎಲೆಕ್ಷನ್ ಆಯಿತು, ಅವಾಗೂ ಕರೆದಿದ್ದೀವಿ. ಬರ್ತೀವಿ ಅನ್ನೋದು ಸುಮ್ಮನೆ ಇದ್ದೋಗೋದು, ಬರ್ತೀವಿ ಅಂತಿರೋದು. ಈಗ ಕಳ್ಕುಪ್ಪ ಮಂಜಣ್ಣ ಅಂತ ಇದ್ದಾರೆ, ಡಿಸ್ಟಿಕ್ ಯೂನಿಯನ್ ಡೈರೆಕ್ಟ್ರು. ಆತನ ಮುಖಾಂತರನೂ ನಾವು ಆತನೇ ಕರೆಸಿದ್ದ, ಎಲ್ಲರೂ ನಾನು ಕರ್ಕೊಂಬರ್ತೀನಿ ಅಂತ. ಆವಾಗಲೂ ನೀವು ಕೈ ಕೊಟ್ರಿ. ಬೇಡ, ನಾವು ಎಲೆಕ್ಷನ್ ಮಾಡಿದ್ವಿ. ನಮ್ಮ KGF ತಾಲೂಕು ಲೀಡ್ ಬಂತು. ನಮ್ಮ ಮೇಡಮ್ಗೆ ಹೆಸರಿದೆ, 34-33 ಸಾವಿರ ಲೀಡ್ ಬಂದಿದೆ. ಅದು ಟೌನಲ್ಲಿ ಆದರೆ ಏನು, ಗ್ರಾಮ ಅಂತ ಹೈಕಮಾಂಡ್ಗೆ ಗೊತ್ತೇನು, ಟೌನ್ ಇದು ಅಂತ. KGF ಲೀಡ್ ಬಂದಿದೆ, ನಮ್ಮ ಮೇಡಮ್ಗೆ ಹೆಸರು ಬಂದಿದೆ. ಮುಂದಿನ ದಿನಗಳಲ್ಲಿ ಅಷ್ಟೇ ಹೆಸರು ಬರ್ತದೆ. ಮೇಡಮ್ ಅವ್ರು ಗೆಲ್ತಾರೆ. ಮೇಡಮ್ ಅವರು ನಮ್ಮ ಪಂಚಾಯತಿನಲ್ಲಿ ಮೊನ್ನೆ ನಮ್ಮೂರ ಹತ್ರ ಬ್ರಿಡ್ಜ್ ಓಪನಿಂಗ್ ತಾವು ಎಲ್ಲರೂ ಬಂದಿದ್ದು, ಶಂಕುಸ್ಥಾಪನೆ ಕೂಡ ನಾನು ಕರೆದಿದ್ದೆ ಕೆಲವನ್ನೆಲ್ಲ ಬನ್ನಿರಿ ಅಂತ. ಮೊದಲು ಬರ್ತಾ ಇದ್ದವರು ನೀನು ಕರೆದ್ರೆ ಹೆಂಗೆ ಅಂದರೆ, ಮೊದಲೆಲ್ಲ ಬರ್ತಾ ಇದ್ರು, ಈಗ ನಾನು ಕರೆದ್ರೆ ಹೆಂಗೆ ಅಂತ ಇವಾಗೂ ಬರಬೇಕಲ್ಲ. ಮೇಡಮ್ ಎಲ್ಲರೂ ಕರೆಯೋಕ್ಕಾಗಲ್ಲ. ಮೇಡಮ್ಗೆ ಒಂದೂರಲ್ಲ 2 ಲಕ್ಷ ಓಟು, 3 ಲಕ್ಷ ಜನಸಂಖ್ಯೆ ಇರುವಂಥವರು ಮೇಡಮ್ ಅವರು ಕ್ಷೇತ್ರದಲ್ಲಿ ಎಲ್ಲರನ್ನೂ ಕರೆಯೋಕ್ಕಾಗಲ್ಲ. ಆಯಮ್ಮನಿಗೂ 76 ಇರೋದು. ಅವ್ರ ಮನೆಯಿಂದ ತಂದು ಹಾಕಿದ್ರೆ ಅಂತ ನಮ್ಮ ಸದಸ್ಯರು ಹೇಳಿದ್ದಾರೆ. ಯಾರ ಮನೆಯಿಂದನೂ ತಂದು ಹಾಕಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಅಭಿವೃದ್ಧಿಗಳು ನೋಡ್ರಿ, ಸರ್ಕಾರದಿಂದ ಕೊಡ್ತಾರೆ, ಅದನ್ನ ತಂದು ಹಾಕಬೇಕು. ಅಲ್ಲೋಗಿ ಮಿನಿಸ್ಟ್ರು ಕೈಯೋ ಕಾಲ ಹಿಡಿದು, CM ಕೈಯೋ ಕಾಲ ಹಿಡಿದು ಮೇಡಮ್ ಅನುದಾನಗಳು ತಂದು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಬೇರೆ ಕ್ಷೇತ್ರಕ್ಕೆ ನಡೀರಿ, ಈಗ ಮುಳಬಾಗಿಲು ಕ್ಷೇತ್ರಕ್ಕೆ ನಡೀರಿ, ಮಾಲೂರು ಕ್ಷೇತ್ರಕ್ಕೆ ನಡೀರಿ, ಎಲ್ಲಿ ಕೆಲಸಗಳಾಗ್ತಾ ಇಲ್ಲ. KGF ಕ್ಷೇತ್ರ ನಮ್ಮ ಡಿಸ್ಟಿಕಲ್ಲಿ ನಂಬರ್ 1 ಕೆಲಸ ಆಗ್ತಾಯಿದೆ. ಎಲ್ಲರೂ ಹೊಗಳ್ತಾ ಇದ್ದಾರೆ ಡಿಸ್ಟಿಕಲ್ಲೇ ಮೇಡಮ್ ಆ ಕ್ಷೇತ್ರದಲ್ಲಿ. ಮೇಡಮ್ ಅದೇ 4 ದಿವಸ ಇಲ್ಲಿದ್ದರೆ, ಇಲ್ಲಿಂದ 3 ದಿವಸ ವಿಧಾನಸೌಧದಲ್ಲಿ ಮಿನಿಸ್ಟ್ರ್ ಹತ್ರ ಹೋಗ್ಬಿಟ್ಟು ಅವ್ರ ಕೈಯ ಕಾಲ ಇಟ್ಕೊಂಡು ಅನುದಾನ ತಂದು ತರ್ತಾ ಇದ್ದಾರೆ. APMC ಮಾರ್ಕೆಟ್ ಆಗ್ತಾಯಿದೆ. ಇದರಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ತಂದಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ಬೇಕು ಮೇಡಮ್ ಅವರು? ಎಲ್ಲರೂ ಮಾತನಾಡ್ತೀವಿ. ಈಗ SC ನಮ್ಮ ದಲಿತರು ಅಂತ ಕಡೆಗಣಿಸ್ತಾ ಇದ್ದಾರೆ. ಮೇಡಮ್ನ ಯಾಕೆ ಅಷ್ಟು ಅಲ್ಲ, ಪರಿಶಿಷ್ಟಕ್ಕೆ ಮೀಸಲಾತಿ ಬಂದಿರೋದು ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಇರೋ. ಅವಾಗ ನಾವು ಬೇರೆಯವ್ರು ಯಾರಾದ್ರೂ ಹೋಗಿ ಅರ್ಜಿ ಹಾಕಕ್ಕಾಗುತ್ತಾ? ಪರಿಶಿಷ್ಟ ಜಾತಿ ಅವ್ರನ್ನ ಹಿಂದಕ್ಕೆ ತಳ್ತಾವ್ರೆ, ನಮ್ಗೆ ಗೊತ್ತಿಲ್ದಿರ ಆಗ್ಬಾರ್ದು. ಇನ್ಯಾರನ್ನ ಮಾಡೋದಲ್ಲಿ ಅವ್ರನ್ನೇ ಮಾಡಬೇಕು. ನಾವು ಹೋಗಿ ಜನರಲ್ ಅವ್ರು ಯಾರಾದರೂ ಬೇಕು ಅಂತೇಳಿ ಅರ್ಜಿ ಹಾಕಕ್ಕಾಗುತ್ತಾ? ತಪ್ಪು ತಾನೇ ಅದು. ಅವ್ರು ಹೇಳಿಕೆ ತಪ್ಪಲ್ವಾ? ಅಲ್ಲ, ನೀವು ಹೇಳಿ. ನಿಮ್ಮನ್ನೇ ಪ್ರಶ್ನೆ ಮಾಡ್ತೀವಿ ನಾವು, ನಿಮ್ಮನ್ನು ಮಾಡಬಾರ್ದು, ಮಾಡ್ತೀವಿ. ಈಗ ಜನರಲ್ ಆಗಿದ್ದಿದ್ರೆ ಇವಾಗ ಸುಮಾರು ಕಡೆ ನಮ್ಮ ಮೇಡಮ್ನವರೇ ಜನರಲ್ಲೇ ಡಿಸ್ಟಿಕ್ ಯೂನಿಯನ್ ಸದಸ್ಯರು ಮಾಡಿದ್ದಾರೆ. ಅದನ್ನ ಪರಿಶಿಷ್ಟ ಪಂಗಡದವ್ರನ್ನ, ಹೆಸರು ಬೇಡ, ಉದಾಹರಣೆ ಇದಾವೆ, ಕೊಡ್ತೀವಿ. ಈಗ NG ಉಲ್ಕೂರು ಜನರಲ್ ಬಂದಿದೆ, ಅಲ್ಲಿ SC ಮಾಡಿದ್ದಾರೆ. ಶ್ರೀನಿವಾಸ ಅಂದ್ರ ಜನರಲ್ ಬಂದಿದೆ, ಅಲ್ಲಿ SC ಮಾಡಿದ್ದಾರೆ. ನಮ್ಮ ಯೂನಿಯನ್ ಸಹಕಾರ ಜಿಲ್ಲಾ ಯೂನಿಯನ್ಗೆ ಒಬ್ಬ ನಮ್ಮ ಸೊಸೈಟಿಯಿಂದ ಕಳಿಸ್ಬೋದಾಗಿತ್ತು, ಒಕ್ಕಲಿಗರನ್ನ ಕಳಿಸ್ಬೋದಾಗಿತ್ತು. ಒಕ್ಕಲಿಗರು ಬರೆದ್ಬಿಟ್ಟು ಅರ್ಧಾಕ್ಬಿಟ್ಟು ಮೇಡಮ್ ಅವರು ಒಬ್ಬ SCನ ಇರಲಿ ಪಾಪಣ್ಣವ್ರನ್ನ, ನಮ್ಮ ತಿಮ್ಸಂದ್ರ ಪಾಪಣ್ಣವ್ರನ್ನ ಕಳಿಸಿದ್ದಾರೆ. ಅಲ್ಲಿ ಯೂನಿಯನ್ ಡೈರೆಕ್ಟರ್ ಅವರು ಜನರಲ್ ಈಗ 3 ಕೊಟ್ಟಿದ್ದೀನಿ ಉದಾಹರಣೆ. ನಮ್ಗೆ ಗೊತ್ತಿರೋದು, ಇನ್ನು ಗೊತ್ತಿರೋದು ಎಷ್ಟಿದಾವ್ರಿ? CMCನಲ್ಲಿ ಒಳ್ಳಾಲ್ ಮುನ್ಸ್ವಾಮಿ SC, ಆತನ ಪ್ರೆಸಿಡೆಂಟ್ ಮಾಡಿದ್ದಾರೆ ಜನರಲ್ಲಲ್ಲಿ. ಇನ್ಯಾವ ಬೇಕು ಉದಾಹರಣೆಗಳು? SCನ ತುಳಿತಾರೆ ಅಂತ ಕ್ಯಾಸ್ಟ್ ಬಗ್ಗೆ ಮಾತನಾಡೋದು ತಪ್ಪು. ಈಗ ಅವ್ರ ಮೀಸಲಾತಿ ನಾವು ಹೇಳಿಕೆ ಅಲ್ಲಲ್ಲ, ಜನರಲ್ 4 ಉದಾಹರಣೆ ಕೊಟ್ಟಿದ್ದೀವಿ. ಇನ್ನೂ ಬೇಕಷ್ಟಿದೆ. ಯಾವುದೇ ಕಾರಣಕ್ಕೂ ಮೇಡಮ್ ಯಾರನ್ನು ತುಳಿಯೋಂಥ ಕೆಲಸ ಮಾಡಲ್ಲ. ಆಯಮ್ಗೇನು ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆಯಮ್ಗೇನು ಏನು ಬೇಕಾಗಿಲ್ಲ. ಅವರಪ್ಪ ಮಿನಿಸ್ಟ್ರು, ಅವರ ಹಸ್ಬೆಂಡು ವಿಧಾನಸೌಧದಲ್ಲಿ ಅತ್ಯುತ್ತಮ ಅಧಿಕಾರಿ. ಆಯಮ್ಮನ ಸೇವೆಗೆ ಮಾಡಿ ಬಂದಿರೋದು. ಇವ್ರು ದಲಿತರು, ಅವ್ರು ಇದು ಅಂತ ಆಯಮ್ಮನ ಹತ್ರ ಮೊದಲಿಗೆ ಕ್ಯಾಶಿಸಮ್ ಇಲ್ಲ. ಆಯಮ್ಮ ಹತ್ರ ಎಲ್ಲರೂ ಒಂದೇ ಆಗಿ ನೋಡ್ತಾಳೆ. ಅಂತ ಮೇಲೆ ನಾವು ದಲಿತರನ್ನು ತುಳಿಯೋಕ್ಕೆ ಅದೆಲ್ಲ ಸುಳ್ಳು. ಈಗ ಏನು ಅವ್ರು ಹೇಳಿದ್ದಾರೆ 20 ಜನ ನಾವು ಕಾಂಗ್ರೆಸ್ಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ. 20 ಜನ ಎಲ್ಲಿ ತೋರಿಸ್ರಿ? ನಮ್ಗೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿರೋದು 26 ಜನ ಮೆಂಬರ್ಸು.
6 ಜನ BJP-ನಲ್ಲಿದ್ದಾರೆ, ಇನ್ನು 20 ಜನ, ನಾವಿಲ್ಲ 10 ಜನ ಇದ್ದೀವಿ, ಇನ್ನು 3 ಜನ ಬರ್ತಾರೆ ತಟಸ್ಥವಾಗಿದ್ದಾರೆ. 3 ಜನ ಇರೋದು 6-7 ಜನ ಇಟ್ಕೊಂಡು ನಾವು 20 ಜನ ಪಕ್ಷ ಬಿಡ್ತೀವಿ ಅಂತ ಮೇಡಮ್ಗೆ ಗಡುವು ಕೊಟ್ಟರು. ವಸತಿ ಪ್ರೆಸ್ ಮೀಟಲ್ಲಿ 15 ದಿವಸ ನಮ್ಮನ್ನು ಕೇರ್ ಮಾಡದೇ ಇದ್ರೆ ನಮ್ಮ ದಾರಿ ನಾವು ನೋಡ್ಕೊತೀವಿ ಅಂತ. ನಿಮ್ಮ ದಾರಿ ನೋಡ್ಕೊಳ್ರಿ, ಸಂತೋಷ, ಯಾರಿಗೇನಿಲ್ಲ. ನಾವು ಪ್ರಯತ್ನ ಪಟ್ವಿ ಸೇರಿಸ್ಕೊಳ್ಳೋಕ್ಕೆ, ಬಿಡೋದು ಬೇಡ, ಎಲ್ಲರೂ ಗುಂಪಾಗಿರೋಣ ಅಂತ. ಅವರು ಕರೆದ್ರೂ ಬರ್ತೀವಿ ಅನ್ನೋದು ಸಭೆಗಳಿಗೆ ಹಾಜರಾಗದಿರೋದು. ಮೇಡಮ್ ಕರೀಲ್ಲ, ಮೇಡಮ್ ಯಾವತ್ತು ನಿಮ್ಮನ್ನು ಮೇಡಮ್ ಕರೆದಿಲ್ಲ. PA ಅವ್ರು ಕರೆದಿದ್ದಾರೆ, ನಾನು ಕರೆದಿದ್ದೀನಿ, ಶ್ರೀರಾಮನ್ ಕರೆದಿದ್ದಾನೆ, ಹೇಳಿ ಅವರು ಕರೆದಿಲ್ಲ ಅಂತ. ಅವರೇ ಬರ್ದಿರ, ಅವರು ಒಂದು ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಡ್ರಾಮಾ ಕಂಪ್ನಿ ಇಟ್ಕೊಂಡ್ಬಿಟ್ಟು ನಮ್ಮನ್ನು ಕರಿಯಲ್ಲ ಅನ್ನೋದು. ನಾವು ಕರೆದ್ರೆ ಅವ್ರು ಬರಲ್ಲ, ನಮ್ಮ ದಾರಿ ನಾವು ನೋಡ್ಕೊತೀವಿ, ನಮ್ಮ ದಾರಿ ಅಂತ ಹೋದ ಪ್ರೆಸ್ ಮೀಟಲ್ಲಿ ಕರೆದಿದ್ರು 15 ದಿವಸ ಗಡುವು. ಮೇಡಮ್ ಅವರಲ್ಲಿ ನಾವೆಲ್ಲಿ? ಮೇಡಮ್ ಅವ್ರಿಗೆ ಗಡುವು ಕೊಟ್ಟರೆ ಆಗ್ತದಾ? MLA ಅವ್ರಿಗೆ ಅವ್ರು ಏನು ಮಾಡಿದ್ದಾರೆ ನೋಡಿ, ಅದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. 2 SC ಮಾಡಿ 1 ಜನರಲ್ ಕೊಟ್ಟಿದ್ದಾರೆ. ಇಬ್ಬರಿಗೆ SCಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದರ್ಖಾಸ್ ಕಮಿಟಿ ತಾಲೂಕೆಲ್ಲ 3 ಬರೋದು, 3ರಲ್ಲಿ 1 SC 2 ಜನರಲ್ ಆದ್ರೂ 2 SC ಮಾಡಿದ್ದಾರೆ. ಎಲ್ಲಿ ಮೇಡಮ್ ಅವರು ದಲಿತರು ವಿರೋಧಿ? ಅಯ್ಯೋ, ಅವ್ರು ಕ್ಯಾಶ್ ಬಗ್ಗೆ ಬೇಡ ಅಂದರೆ ಅವ್ರು ಹೇಳಿದ್ದಕ್ಕೆ ದಲಿತರನ್ನ ಬೆಳೆಸಲ್ಲ ಅಂತ. ನಾವು ದಲಿಸನ್ನೇ ಬೆಳೆಸ್ತಾ ಇದ್ದಾರೆ ಪಾಪ. ಈಗ ಆಯಮ್ಮ ಯಾರು MP ಯಾರು? ದಲಿತರಲ್ಲ ಅವರೆಲ್ಲ, ಎಲ್ಲರೂ ದಲಿತರೇ. ಈ ದೇಶದಲ್ಲಿ 40% ಇರೋ ದಲಿತರಿಗೆ. ನಮ್ಮಲ್ಲಿ 26 ಜನದಲ್ಲಿ 13 ಜನ ದಲಿತರೇ ಆಗಿರೋದು, ಒಬ್ಬರೇ ಆಗಿಲ್ಲ, ಇಬ್ಬರಾಗಿಲ್ಲ, 13 ಜನ ದಲಿತರಿದ್ದಾರೆ. ಈಗ ಅವರು ಎಲ್ಲ ದಲಿತರಲ್ಲ, ಎಲ್ಲರೂ ದಲಿತರೇ, 13 ಜನನೂ ದಲಿತರೇ. ಯಾರು ಮಾಡ್ದನೋ ಅವರೇ ಆಗೋದು. SC ಬಂದಾಗ ಅವರೇ, ST ಬಂದಾಗ ಅವರೇ, ಜನರಲ್ ಬಂದರೆ 26 ಜನಕ್ಕೂ ಅವಕಾಶ ಯಾರಾದರೂ ಆಗ್ಬೋದು. ಈಗ ನಾವು ಈಗ ಮಂಜು ನಿಲ್ಲಿಸ್ಬಿಟ್ಟು ನಾನು ಆಗೋಕ್ಕಾಗತ್ತಾ? ಸಂಪತ್ತು ಆಗೋಕ್ಕಾಗತ್ತಾ? ಅಯ್ಯಪ್ಪನಾಗಕ್ಕಾಗತ್ತಾ? ಎಲ್ಲರೂ ದಲಿತರ ಅವಕಾಶ ಬಂದಿರೋ ದಲಿತರಿಗೆ, ದಲಿತರಲ್ಲಿ ಯಾರಾದ್ರೂ ಒಬ್ರು ಆಗೋದು. ಮಾತನಾಡುವಾಗ ಯಾರು ಹಿಂಗೆ ಏನು ಅಂತ ಮಾತನಾಡಿ, ದೇವ್ರು ಒಳ್ಳೇದು ಮಾಡಿದೆ ನಿನಗೆ, ಇನ್ನು MLA ಆಗಪ್ಪ, ಸಂತೋಷ. ನಮ್ಮೂರು ಪಕ್ಕದ ಅಧ್ಯಕ್ಷರು, ನಮ್ಮ ಸ್ನೇಹಿತರೆ, ನಮ್ಮ ಪಂಚಾಯತಿ ನಮಗೂ ಒಂದು ಹೆಮ್ಮೆ ಇರುತ್ತೆ. ನಮ್ಮ ಪಂಚಾಯತಿಯವರು MLA ಆಗಿದ್ದಾರೋ, ZP-ನೋ, ಮುಂದೆ ಹೋಗ್ರಿ. ನಾವೇನು ಸಹಾಯ ಮಾಡಬೇಕಂದ್ರೆ ಎಲ್ಲರೂ ಸಹಾಯ ಮಾಡ್ತೀವಿ. ನೀವು ಏನೇನೋ ಹೇಳ್ಕೊಂಡಿದ್ರೆ ಆಗ್ತದಾ? ಹೋಗ್ರಿ ಮುಂದೆ, ಸಂತೋಷ. MLA ಆದರೆ ನಾವು ನಿಮ್ಮ ಜೊತೆ ಇರ್ತೀವಿ, ಎಲ್ಗೋಗ್ತೀವಿ. ನಮ್ಮ ಪಂಚಾಯತಿಯವ್ರು, ನಮ್ಮ ಪಕ್ಕದೂರವರು, ನಮ್ಮ ಪಂಚಾಯತಿ ಪಕ್ಕದೂರಿಗಿನ್ನ ಆಗ್ರಿ, ಸಂತೋಷ. ಈಗ ಚಿಗ್ರಾಪುರ ಕರೆದಿಲ್ಲ ಅಂತ ಕೆಲವು ಸದಸ್ಯರು ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರನ್ನ ಪ್ರೋಟೋಕಾಲ್ ಬರಲ್ಲ. ನನ್ನೂರಿಗೆ ನಂದು ನಲ್ಲೂರು, ಚಿಗ್ರಾಪುರಕ್ಕೆ ನಾನು ಕರೆಯಲ್ಲ ಅಂತ ಹೇಳೋಕ್ಕಾಗತ್ತಾ? ಆತನ ಗೊಲ್ಲೆಳ್ಳಿ, ಈತನ ಅಂಟೆಟ್ನಲ್ಲಿ, ಆತನ ತಿಮ್ಸಂದ್ರ ನಮ್ಮನ್ನು ಕರೆಯಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅದು MLA ಕೋಟ, MLA ತಂದಿರೋದು. ಈಗ ಅವ್ರ ಮನೆಯಿಂದ ಅಂದರೆ ನಾವು ಗ್ರಾಮ ಪಂಚಾಯತಿಯಿಂದ ಕೆಲಸ ಮಾಡ್ತಾಯಿದ್ದು. ನಾನು ಈಗ 10 ಲಕ್ಷ ಕೆಲಸ ಮಾಡ್ತೀನಿ, ನಮ್ಮ ಅಪ್ಪಂದ ಗ್ರಾಮ ಪಂಚಾಯತಿ ಇದಲ್ಲ, ತಂದು ಅದನ್ನ ಏನು ಮಾಡಬೇಕೋ ಮಾಡಿಸೋ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೇಡಮ್ಗೆ ಆಶೀರ್ವಾದ ಮಾಡಿ ಮೇಡಮ್ಗೆ ಅಲ್ಲಿ MLA ಕೂರಿಸಿದ್ದಾರೆ. ಆಯಮ್ಮನ ಜವಾಬ್ದಾರಿ. ಆಯಮ್ಮನ ಅವರಪ್ಪನ ಮನೆ ತರ್ತಾರೋ, ಗೌರ್ಮೆಂಟಿಂದ ತರೋದು ಆಯಮ್ಮನು. ನೀನು ತರೋಕ್ಕಾಗತ್ತಾ? ಆಯಮ್ಮನಿಗೆ ಅವಕಾಶ ಇದೆ, ಆಯಮ್ಮನ ಎಲಿಜಿಬಲ್ಲು, ಆಯಮ್ಮನ ಹೋಗ್ತಾಳೆ, ಫೈಟ್ ಮಾಡಿ ತರ್ತಾಳೆ. ಅನುದಾನ ತಾಲೂಕಿಗೆ ಆಗ್ತಾ ಇದ್ದಾಳೆ, ಬೇರೆ ತಾಲೂಕು ಹಾಕ್ತಾರಾ? ಆಯಮ್ಮನ ನಮ್ಮ ತಾಲೂಕಿಗೆ ಆಗೋದು. ಇದೆಲ್ಲ ಅವ್ರ ಮನೆಯಿಂದ ತರೋದು, ಯಾರು ಮನೆಯಿಂದ ತರಲ್ಲ, ಎಲ್ಲರೂ ಅಲ್ಲಿಂದ ಹಾಕೋದು. ನಾನು ಮಾಡಿದ್ರೆ ಅಷ್ಟೇ, ನೀನು ಇನ್ನೊಬ್ಬ ಸದಸ್ಯರು ಮಾಡ್ತಾರೆ. ನಮ್ಮೂರಲ್ಲಿ ಅವ್ರ ಊರಿಗೆ ಅವ್ರು ಮಾಡ್ತಾರೆ, ಪಂಚಾಯತಿ ದುಡ್ಡೇ ನಾವು ಮಾಡೋದು. ಹಂಗೆ ಆಯಮ್ಮನ ಗೌರ್ಮೆಂಟ್ ದುಡ್ಡೇ ತರೋದು. ಆ ತರೋದು ಕೂಡ ಒಂದು ಯೋಗ್ಯತೆ ಇದ್ರೇ ತರೋಕ್ಕಾಗೋದು, ಎಲ್ಲರೂ ತರೋಕ್ಕಾಗಲ್ಲ. ಕೈ ಕಾಲ ಹಿಡಿದು ಅದೇ ಕೆಲಸ ಮಾಡ್ತಾ ಇದ್ದಾಳೆ. ಎಲ್ರಿಗೂ ಧನ್ಯವಾದಗಳು. ಯಾವೊಂದು MLAಗೂ ಕೊಟ್ಟಿಲ್ಲ. ಮಳೆ ಬಿದ್ದುಬಿಟ್ರೆ ಇಲ್ಲಿಂದ ಹಿಡ್ಕೊಂಡು ಅಂತಟ್ನಳ್ಳಿ, ನಲ್ಲೂರು, ಈ ಏರಿಯಾ ಅವರ ಪರದಾಟ. ಮಳೆ ಬಿದ್ದುಬಿಟ್ರೆ ಹಿಂಗೆ 8 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ತಾ ಇದ್ರು. ಆ ಎಮ್ಮನ್ ಯಾವಾಗ ಆ ಕಡೆ ಜನ ಕೇಳೋರು, ಮೇಡಮ್ ಇದೊಂದು ಮಾಡಿ ಅಂತೇಳಿ. ಇಲ್ಲಿ 6 ಕೋಟಿ ಚಿಲ್ಲರೆ ಇಲ್ಲೇ ಹಾಕಿದ್ಲು. ಬಡಮಾಕ್ನಹಳ್ಳಿ ಹತ್ರ ಒಂದು ಬ್ರಿಡ್ಜಿಕ್ಕೋ 1.5 ಕೋಟಿ ಹಾಕಿದ್ರು. ಇಂಥ ಒಂದು ಇದು ಬೇಕಾದಷ್ಟು ಮಾಡ್ತಾವ್ರೆ. MLA ಆದಂಥವರು ಯಾರನ್ನೂ ಕೆಳಗಣಿಸಿಲ್ಲ. ಈಗ ಹಳ್ಳಿಗಳಾಗ ಓಟ್ ಬಂದಿಲ್ಲ ಅಂತ ಹೇಳಿದ್ರು ನಮ್ಮ ಸದಸ್ಯರೊಬ್ಬರು. ಆ ಎಮ್ಮನು 8 ಕೋಟಿ ತಂದ್ರೊಳಗೆ ತಪ್ಪನಿರ್ಬೋದಾಗಿತ್ತು. ಬಂದಿಲ್ಲ ಬಿಡಪ್ಪ ಅಂತ. ಏನಕ್ಕೆ ತಂದ್ರೇಳು? ನಮ್ಮ ಜನ, ನಮ್ಮವರು ತಿದ್ದುಕೊಳ್ತಾರೆ, ಇನ್ನೊಂದು ಸಾರಿ ಓಟ್ ಮಾಡ್ತಾರೆ, ಕೆಲಸ ಮಾಡಿದರೆ ಅವ್ರಿಗೆ ಮನವೊಲಿಸಿ ನಾವು ಹೇಳೋಣ ಅಂಥೇಳಿ ಆಯಮ್ಮ ಪಾಪ ಕೋಟಾ ತಂದ್ಲು. ಅದು ಏನು ಕಷ್ಟ ಬಿದ್ಲೋ, ಏನು ಮಾಡಿದ್ಲೋ, ವಿಧಾನಸೌಧ ಮೆಟ್ಲತ್ತಿ ತರಬೇಕು ಅಂದರೆ ಆಯಮ್ಮನಿಗೆ ಮಾತ್ರ ಗೊತ್ತು ಆ ಪರದಾಟ. ನಾನು 2-3 ಸಾರಿ ಹೇಳಿದ್ನಿ, ಏನಪ್ಪ ಯಮ್ಮನಿಗೆ ಬೇಕಾದಷ್ಟು ಇದು ಯಾಕಪ್ಪ ಬೇಕು ಯಮ್ಮನ್ಕ ಅಂತ ಹೇಳಿದೆ. ಆ ಯಮ್ಮನಿಗೆ ಜನಸೇವೆ ಮಾಡೋಣ, ದೇವರು ಆ ಬುದ್ಧಿ ಕೊಟ್ಟಿದೆ ಯಮ್ಮನಿಗೆ.
ನೀನು ಇಲ್ಲಿ ಯಾಕಮ್ಮ ಇರ್ತೀಯಾ, ಹಳ್ಳಿಗಳಿಗೆ ಹೋಗಿ ಜನಸೇವೆ ಮಾಡೋ ಅಂತ ಆ ಬುದ್ಧಿ ಕೊಟ್ಟಿದೆ. ಈಗ ನಮ್ಮ ಗೌರ್ಮೆಂಟ್ ಎಂಪ್ಲಾಯಿಗಳನ್ನ ಕೇಳಿಬಿಟ್ರೆ 80% 90% ಆಯಮ್ಮಿಗೆ ವೋಟ್ ಮಾಡ್ತಾರೆ. ಯಾರನ್ನ ಕೇಳು ಪುಣ್ಯಾತಿಮ್ತಿ ಅಂತಾರೆ. ನಾನು ಮೂಲ ಇದುವರೆಗೂ ಬೇರೆ ಪಕ್ಷಕ್ಕೆ ನಾನು ವೋಟ್ ಹಾಕಿಲ್ಲ, ಬೇರೆ ಪಕ್ಷಕ್ಕೆ ನಾನು ಹೋಗಿ ಇಲ್ಲ. 100 ರೂಪಾಯಿ ಕೆಲಸ ಆಯಮ್ಮನ ಹತ್ರ ನಾನು ಮಾಡಿಸ್ಕೊಂಡಿಲ್ಲ. ನನ್ನ ಸ್ವಂತದ್ದು. ರಾತ್ರಿ ಹಗಲು ದುಡಿತೀರಿ. ಈಗ ನನ್ನ ಆಪೋಸಿಷನ್ ಪಾರ್ಟಿಗಳು ಕೇಳ್ತಾರೆ, ಏನಂತ ಕೇಳ್ತಾರೆ ಗೊತ್ತಾ, ನೀನು ಇದೇ ಸಂಪಂಗಿನ ನನಗೆ 16 ಸಾರಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಗೊತ್ತಾ, ಅಂಗಡಿ ಹತ್ರ ಕೂತಿದ್ದು, ನೀನು ಹಾಕಲ್ ಬಿಡೋಣ, ನೀನು ಹಾಕೋದೇ ನಿಮ್ಮ ತಂಗಿಕೆ, ನನಗೆ ಎಷ್ಟು ಖುಷಿ ಆಗ್ತದೆ ಹೇಳು. ಆಯಮ್ಮ ಹೇಳ್ಬೇಕು ಅಂದರೆ ದೇವ್ರಿಗಿಂತ ವಚ್ಚವೇದ ಆಯಮ್ಮನಿಗೆ ವಚ್ಚಿಲ್ಲ. ಅಷ್ಟೊಂದು ನಿಷ್ಠಾವಂತೆ MLA ಅಂದರೆ ನಮ್ಗೆ ಆಯಮ್ಮನೆ. ಇನ್ನೂ ಆಯಮ್ಮನ 100 ವರ್ಷ ಕಾಲ ನಿಂತು ಗೆದ್ದು ಒಂದು ಸಾರಿ ಮುಖ್ಯಮಂತ್ರಿ ಆದರೆ ಅದನ್ನ ನಾವು ಕಣ್ಣಾಗಿ ನೋಡ್ಬೇಕಂತ ನಮ್ಗೆ ಆಸೆ. ಹಾಗೇ ತೀರ್ತದೆ ಅಮ್ಮ ಕೋಟ.